ಸುಮಿತ್ರಾ ಅವ್ರ ಮೆಂಟಲ್ ಕಂಡೀಷನ್ ತುಂಬಾ ಅನ್ಸ್ಟೇಬಲ್ ಆಗಿದೆ. ಅವ್ರು ಹೊಡೆದು ಗುಂಡು ಅಹಲ್ಯ ಅವರ ಕುತ್ತಿಗೆನ ಸವರ್ಕೊಂಡು ಹೋಗಿದೆ. ಹಾಗಾಗಿ ಬದುಕೋ ಚಾನ್ಸಸ್ ಸ್ವಲ್ಪನಾದ್ರೂ ಇದೆ. ಅಕಸ್ಮಾತ್ ಆ ಗುಂಡು ಏನಾದ್ರೂ ಆ ಕಡೆ ಈ ಕಡೆ ತಗಲಿದ್ರೆ ಬದುಕೋದು ತುಂಬಾ ಕಷ್ಟ ಆಗ್ತಿತ್ತು. ಹಾಸ್ಪಿಟ್ಲಿಂದ ಬಂದೆ, ಅಹಲ್ಯಾತ್ಗೆ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂತ ಸ್ವತಃ ಡಾಕ್ಟರ್ ಹೇಳಿದ್ರು. ಸರ್, ಕೇಸ್ ರಿಜಿಸ್ಟರ್ ಮಾಡಿ ಸುಮಿತ್ರಾ ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಬೇಡ ಸರ್, ಸರ್ ನಿಮ್ ದಮ್ಮಯ್ಯ ಅಂತೀರಿ ಸರ್. ಅಹಲ್ಯಾತ್ಗೆ ಪ್ರಾಣ ಉಳಿತಲ್ಲ, ಇನ್ನೇನು ಸರ್? ನನ್ನ ಮಗುಗೆ ತಾಯಿ ಇಲ್ಲದಾಗ ಮಾಡ್ಬೇಡಿ ಸರ್, ಅವಳನ್ನ ಅರೆಸ್ಟ್ ಮಾಡ್ಬೇಡಿ ಸರ್, ನಿಮ್ ದಮ್ಮಯ್ಯ ಅಂತೀನಿ ಸರ್, ಪ್ಲೀಸ್. ವರ್ಷ ಸುಮಿತ್ರಾ ಅವರು ಮೆಂಟಲಿ ಅನ್ಸ್ಟೇಬಲ್ ಅಂತ ಪ್ರೂವ್ ಆದ್ರೆ ಶಿಕ್ಷೆ ಆಗಲ್ಲ. ಗೊತ್ತು ರೀ, ಆದ್ರೆ ಅಲ್ಲಿ ತನಕ ಹೋಗಿ ಅವಳ ಶಿಕ್ಷೆಯಿಂದ ಮಾಫಿ ಮಾಡಿಸ್ಬೇಕಾ? ಸರ್, ಅದು ಆಕ್ಚುಲಿ ನೋಡಿ, ಅಮೃತನ ಕಿಡ್ನಾಪ್ ಆಗಿರೋದೇ ನಮ್ಮನ್ನ ಅಳ್ಳಾಡಿಸ್ಬಿಟ್ಟಿದೆ. ಈಗ ಮತ್ತೊಂದು ಘಟನೆ, ಕೋರ್ಟು ಕಚೇರಿ ಅಂತ ನಮ್ಮನ್ನ ಓಡಾಡಿಸ್ಬೇಡಿ. ಕೈ ಮುಗಿದು ನಿಮ್ಮನ್ನ ಕೇಳ್ಕೊತೀನಿ ಸರ್, ಪ್ಲೀಸ್. ನನ್ಗೆ ಅರ್ಥವಾಗುತ್ತೆ. ಕೇಸ್ ನಡೆದ್ರೆ ಏನಾಗುತ್ತೆ? ಕೋರ್ಟು ಅಪರಾಧಿನ ಆಸ್ಪತ್ರೆಯಲ್ಲಿ ಅಂತ ಆದೇಶ ಮಾಡಬಹುದು. ಆ ಕೆಲಸ ನಾವೇ ಮಾಡೋಣ. ಆಸ್ಪತ್ರೆ ಅಂದ್ರೆ ಹುಚ್ಚ ಆಸ್ಪತ್ರೆ? ಬೇಡಣ, ಬೇಡ. ಒಂದು ಸಲ ಅಲ್ಲಿಗೆ ಹೋದ್ರೆ ಜೀವಮಾನ ಇಡೀ ಹುಚ್ಚಿನ ಪಟ ಕಟ್ಬಿಡ್ತಾರೆ. ಈಗ ಬೇಡ, ಬಿಟ್ಬಿಡಿ ಅಣ್ಣ. ಬೇಕಾದ್ರೆ ನಾನು, ಸುಮಿ, ಮಗು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀವಿ. ನಿಮ್ ದಮ್ಮಯ್ಯ ಅಣ್ಣ, ಪ್ಲೀಸ್. ಪರ್ಶು, ವಿಷಯ ಕೈ ಮೀರಿದೆ. ಈಗ ನಾವಿರೋದು ಇದೊಂದೇ ದಾರಿ. ರೀ, ಆ ಕಿಡ್ನಾಪರ್ ಫೋನ್ ಮಾಡಿದ್ದ. ಏನು? ಕಿಡ್ನಾಪರ್ ಫೋನ್ ಮಾಡಿದ್ದ? ಯಾವಾಗ? ನೀವ್ ಮಲಗಿದ್ರಲ್ಲ ಆಗ. ನಿಮಗ್ ಹೇಳೋಣ ಅಂತ ಬಂದೆ, ಅಷ್ಟ್ರಲ್ಲಿ ಗುಂಡಿನ ಸತ್ ಕೇಳಿ ಅಲ್ಲಿಗೆ ಹೋದ್ವಿ. ನನ್ನ ಮೊಬೈಲಿಗೆ ಫೋನ್ ಮಾಡಿದ್ದ? ಹೌದು. ಏನ್ ಹೇಳ್ದ? ಕೊಡೋ ದುಡ್ಡು ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಿಮ್ ಮಗಳು ಮನೇಲಿ ಇರ್ತಾ ಇದ್ಲು. ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದು ಹಾಳು ಮಾಡ್ಕೊಂಡ್ರಿ. ಈಗ ತಪ್ಪು ತಿದ್ಕೊಳ್ಳೋದಕ್ಕೆ, ಮಗಳನ್ನ ಬಿಡ್ಸ್ಕೊಂಡು ಹೋಗೋದಕ್ಕೆ 10 ಕೋಟಿ ಕೊಡ್ಬೇಕು ಅಂದಾರಿ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಒಂದು ದೊಡ್ಡ ಬ್ರೇಕ್ ಥ್ರೂ. ಕೆಂಗೇರಿ ಹತ್ರ 4 ಜನ ಹುಡುಗರು ಒಂದು ಹುಡುಗಿನ ಬಲವಂತವಾಗಿ ಎಳ್ಕೊಂಡೋಗಿ ಒಂದು ಮನೆಯಲ್ಲಿ ಇದ್ದಾರೆ ಅಂತ ಒಬ್ಬ ಭಿಕ್ಷುಕರಿಂದ ಇನ್ಫಾರ್ಮೇಶನ್ ಸಿಕ್ಕಿದೆ. ಐ ಆಮ್ 100% ಶ್ಯೂರ್ ಸರ್, ಆ ಹುಡುಗಿ ಅಮೃತಾನೆ. ಕಮಿಷನರ್ ಹೇಳ್ತಾರೆ ಹುಡುಕಾಟ ನಡೀತಿದೆ. ಕಿಡ್ನಾಪರ್ಸ್ ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಿದಾರಂತೆ. ಇಂದು ಮೊದಲೇ ಪೊಲೀಸ್ನವರು ನೀನೇ ಕಿಡ್ನಾಪ್ ಮಾಡ್ತಿದ್ಯಾ ಅಂತ ಅನುಮಾನ ಪಡ್ತಿದ್ದಾರೆ. ಅಂಥದ್ರಲ್ಲಿ ಅವ್ರ ಅನುಮಾನ ಬೇಸ್ಲೆಸ್ ಅಂತ ಅವ್ರಿಗೂ ಗೊತ್ತಿದೆ ಜಗ್ಗು. ಬೇರೆ ಯಾರು ಸಸ್ಪೆಕ್ಟ್ಸ್ ಇಲ್ವಲ್ಲ, ಅದಕ್ಕೆ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನ್ ಕೇರ್ ಮಾಡೋಲ್ಲ. ಆದ್ರೂ ಇಂದು ಇದೆಲ್ಲ ನಿನಗೆ ಬೇಕಾ? ನನ್ ಗಂಡನ್ನ ಕೊಂದು ರಕ್ತದ ಮಡುವಿನಲ್ಲಿ ಬಿಟ್ಟು ಬಂದ ಆ ನರಸಿಂಹನ್ ಮಗಳೇ ಈ ಅಮೃತ. ಯಾರ್ ನನ್ ಕುಂಕುಮನ ಬಲಿ ತಗೊಂಡ್ನೋ, ಯಾರ್ ನನ್ ಮಗನ್ಗೆ ತಂದೆ ಇಲ್ದ ಹಾಗೆ ಮಾಡಿದ್ನೋ, ಯಾರ್ ನನ್ ಮಗನ್ ಮನ್ಸಿನಲ್ಲಿ ವಿಷ ತುಂಬಿ ತಾಯಿಯಿಂದ ದೂರ ಮಾಡಿದ್ನೋ, ಅಂತವನ್ ರಕ್ತನೇ ಅಮೃತನ್ ಮೈಯಲ್ಲೂ ಹರಿತಿರೋದು. ಆದ್ರೂ ಜಗ್ಗು, ನೂಲ್ನಂತೆ ಸೀರೆ ಅಂತಾರಲ್ಲ, ಹಾಗೆ ಅಮೃತ ನರ್ಮದನ್ ಹಾಗೆ ಇರ್ತಾಳೆ. ಎಬರೇಸಿ, ಎಲ್ಲಿದೆಯೋ ನೀನ್? ಎಲ್ಲೆಲ್ಲಿ ಹೋಗ್ತಿದಿ, ಏನೇನು ಮಾಡ್ತೀನಿ ಅನ್ನೋದು ಪೊಲೀಸ್ನವ್ರಿಗೆ ನ್ಯೂಸ್ ಹೋಗಿದೆ. ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡು. ಇನ್ನು 15 ನಿಮಿಷದಲ್ಲಿ ನಿನ್ಗೊಂದು ವ್ಯವಸ್ಥೆ ಮಾಡ್ತೀನಿ. ಆ ತೊಂದರೆ ನಿನಗೆ ಬೇಡಣ. ಏನೋ ಹಾಗಂದ್ರೆ? ಹುಡುಗಿನ ಕಟ್ಕೊಂಡು ಓಡಾಡ್ತಾ ಇರೋನು ನಾನು, ಆ ನರಸಿಂಹರಾವ್ ಜೊತೆ ಡೀಲ್ ಮಾಡ್ತಾ ಇರೋನು ನಾನು, ಆ ಪೊಲೀಸ್ನವ್ರ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇರೋನು ನಾನು. ನಿಂದೇನು? ನಾನು ಎಲ್ಲಿದ್ದೀನಿ ಅಂತ ನಿಮಗೂ ಗೊತ್ತಾಗೋದಿಲ್ಲ. ಈ ಮೂರ್ಖ, ನಾನು ಒಂದು ಇನ್ಫಾರ್ಮೇಶನ್ ಕೊಟ್ರೆ ಆ ಶಂಕರ್ ಮೂರ್ತಿ ಮತ್ತು ಅವನ ಕಡೆಯವರು ನಿನ್ನ ಕಾರ್ಪೊರೇಷನ್ ನಾಯಿನ ಒದ್ದು ಒಳಗಾಗ್ತಾರಲ್ಲ, ಹಾಗಾಗ್ತಾರೆ. ಹುಷಾರು. ಈಗ ಬಂದಿರೋ ಶೇರಲ್ಲಿ 50-50 ಏನೋ? ನೀನು ಹೀಗೆ ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಬರೋ ಚಿಪ್ಪಲ್ಲಿ 50-50. ಬಂದ್ರೆ ದುಡ್ಡು, ಬರಲಿಲ್ಲ ಅಂದ್ರೆ ಮಲಗೋಬಾ ಅಂತ ಹೆಣ್ಣು. ಮನಸ್ಸೋ ಇಚ್ಛೆ ಓಡಾಯಿಸ್ತಾರೆ.